ಎಚ್ಡಿ ಕೋಟೆ 2027ರ ಜನಗಣತಿ ಸಂಬಂಧ ಸೂಪರ್ವೈಸರ್ ಮತ್ತು ಗಣತಿದಾರರಿಗೆ ಪಟ್ಟಣದ ಜೂನಿಯರ್ ಕಾಲೇಜಿನಲ್ಲಿ 3 ಹಂತದಲ್ಲಿ ತರಬೇತಿ ಕಾರ್ಯಾಗಾರ. ನಂತರ ಮಾತನಾಡಿದ ತಹಶೀಲ್ದಾರ್ ಶ್ರೀನಿವಾಸ್, ನಮ್ಮ ತಾಲೂಕಿನಲ್ಲಿ 2027ರಲ್ಲಿ ನಡೆಯಲಿರುವ ಜನಗಣತಿ ಸಲುವಾಗಿ ಈ ತಿಂಗಳಿನಿಂದಲೇ ಹೌಸ್ ಲಿಸ್ಟ್ ಬ್ಲಾಕ್ ಮಾಡಲಾಗುತ್ತಿದೆ. ಈ ಸರ್ವೆ ಕಾರ್ಯಕ್ಕೆ ಗಣತಿದಾರರನ್ನ ಮತ್ತು ಮೇಲ್ವಿಚಾರಕರನ್ನ ನೇಮಿಸಿಕೊಳ್ಳಲಾಗಿದೆ. ಈ ಗಣತಿಯಲ್ಲಿ ನೇಮಿಸಿರುವ ಸುಮಾರು 549 ಗಣತಿದಾರರಿಗೆ 3 ಹಂತದಲ್ಲಿ ತರಬೇತಿ ಕಾರ್ಯಾಗಾರ ನಡೆಯುತ್ತಿದೆ. ಈ ತರಬೇತಿಯಲ್ಲಿ ಭಾಗವಹಿಸಿರುವ ನೀವುಗಳು ತರಬೇತುದಾರರು ನೀಡುವ ಮಾಹಿತಿಯನ್ನ ಚೆನ್ನಾಗಿ ತಿಳಿದುಕೊಂಡು ಯಾವುದೇ ಲೋಪದೋಷಗಳು ಬಾರದಂತೆ ಸಂಪೂರ್ಣ ಮನವರಿಕೆ ಮಾಡಿಕೊಳ್ಳಿ. ಕಾರಣ ನೀವು ಇಲ್ಲಿ ಸರಿಯಾದ ಮಾಹಿತಿ ತಿಳಿಯದಿದ್ದರೆ ಸರ್ವೆ ಕಾರ್ಯಕ್ಕೆ ಹೋದಾಗ ತೊಂದರೆ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಯಾವುದೇ ಸಮಸ್ಯೆ ಸಂದೇಹಗಳಿದ್ದರೂ ಕೇಳಿ ತಿಳಿದುಕೊಂಡು ಅನುಮಾನ ಬಗೆಹರಿಸಿಕೊಳ್ಳಿ ಎಂದು ತಿಳಿಸಿದರು. ನಾವು 3 ಬ್ಯಾಚ್ ಮಾಡಿದ್ದೇವೆ ತರಬೇತಿ ಕಾರ್ಯಕ್ರಮವನ್ನು ಸೆನ್ಸಸ್. ಮೊದಲನೇದಾಗಿ ನಾವು ಇವಾಗ ನಮ್ಮ ಪ್ರಕಾಶ್ ಅವರು ಹೇಳ್ದಂಗೆ 5, 6, 7 ಒಂದು ಬ್ಯಾಚು, ಮತ್ತೆ 8, 9, 10 ಒಂದು ಬ್ಯಾಚು, 11, 12, 13 3 ಬ್ಯಾಚ್ ಮಾಡಿದ್ದೇವೆ. ಒಟ್ಟು ನಮಗೆ 549 ಜನರು ಇವತ್ತು ನೀವು ತರಬೇತಿನಲ್ಲಿ ಭಾಗವಹಿಸ್ತಾ ಇದ್ದೀರಾ. ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಎಲ್ಲರೂ ಸಹ ಈ ತರಬೇತಿಯಲ್ಲಿ ಕೂಲಂಕುಷವಾಗಿ ತಾವು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ತಾವು ಸೆನ್ಸಸ್ ಮಾಡಕ್ಕೆ ಹೋದಾಗ ಈಗ ನೀವೆಲ್ಲ ಅನುಭವ ಆಗಿದೆ, 2 ಸೆನ್ಸಸ್ ಮಾಡಿದ್ದೀರಾ. ಕೆಲವೊಂದು ನೀವು ಗ್ರಾಮದಲ್ಲಿ ಹೋದಾಗ ಕೆಲವೊಂದು ನಿಮಗೆ ಸಮಸ್ಯೆಗಳು ಬಂದಾಗ ತಮಗೆ ಗೊತ್ತಿರುತ್ತೆ ಯಾವ ರೀತಿ ಸಮಸ್ಯೆಗಳು ಬರ್ತವೆ ಅಂತ. ಅದೇನಾದ್ರು ಆ ರೀತಿ ಸಮಸ್ಯೆಗಳು ಬರ್ತಾ ಇದ್ದ ಹಾಗೆ ನೀವು ಅದಕ್ಕೆ ಕ್ಲಾರಿಫಿಕೇಶನ್ ಮಾಡ್ತಕ್ಕಂಥದ್ದು ತಮ್ಮಗಳ ಒಂದು ಕರ್ತವ್ಯ. ತುಂಬಾ ನೀಟಾಗಿ ಮತ್ತೆ ಅರ್ಥ ಮಾಡಿಕೊಂಡು ತರಬೇತಿಯನ್ನ ಪರಿಪೂರ್ಣವಾಗಿ ಪಡ್ಕೊಂಡ್ರೆ ನಾವು ಗ್ರೌಂಡ್ ಅಲ್ಲಿ ಹೋಗಿ ಅತ್ಯುತ್ತಮವಾದಂತಹ ರಿಸಲ್ಟ್ ಮಾಡೋದಕ್ಕೆ ಸಾರ್ಥಕ ಆಗ್ತದೆ. ಸೊ ಹಾಗಾಗಿ ನಾವುಗಳು ಈ ಬಂದಿರತಕ್ಕಂಥದ್ದು ತರಬೇತಿನಲ್ಲಿ ಯಾರು ಸಹ ನಾನು ಈ ಪ್ರಶ್ನೆ ಕೇಳಿದ್ರೆ ಇಲ್ಲಿ ನನ್ನ ಮೇಲೆ ಅವರು ಆರೋಪ ಮಾಡ್ಬೋದು ಅಥವಾ ಇನ್ನೊಂದು ಮಾಡ್ಬೋದು ಅಂತ ಮನಸ್ಸಲ್ಲಿ ಇದನ್ನ ಬಿಟ್ಟು ಹಾಕಿ, ತರಬೇತಿನಲ್ಲಿ ಯಾವುದೇ ಇದ್ರೂ ಸಹ ಈಸಿನ ವಾಸ್ ಅನ್ಕೋಬಂದ್ರು ತೊಂದರೆ ಇಲ್ಲ, ವಾಸ್ ಅಂತ ಈಸ್ ಅಂದ್ರೂ ತೊಂದರೆ ಇಲ್ಲ. ಐ ವಾಸ್ ಗೋಯಿಂಗ್, ಐ ಆಮ್ ಗೋಯಿಂಗ್, ಏನು ಮಾಡೋಕ್ಕಾಗಲ್ಲ. ಇಂಡಿಯಾ ಎಕ್ಸಾಮಿನೇಷನ್ ಒಂದು ಹೇಳ್ತಾರೆ, NDA ಇದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಪೊಲೀಸ್ ಆರ್ಮಿ ಆಫೀಸರ್ಸ್ ಇರ್ತಾರಲ್ಲ, ಟ್ರೈನಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಅವರೆಲ್ಲ ಡ್ರಿಲ್ ಮಾಡ್ಕೊಂಡು ಹೋಗ್ತಾರೆ ಸಾಮಾನ್ಯವಾಗಿ ಆಫೀಸರ್ಸ್ ಎಲ್ಲರೂ ಸಹ. ಸೊ ಅವಾಗ ಅವ್ರ ಇನ್ಸ್ಟ್ರಕ್ಟರ್ ಯಾರಿರ್ತಾರೆ, ಅವಾಗ ಇನ್ಸ್ಟ್ರಕ್ಟರ್ ಹೋಗ್ತಾ ಇರ್ಬೇಕಾದ್ರೆ ಬೇರೆ ಯಾವನೊಬ್ಬ ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳಿದಾಗ, ಸರ್ ಐ ವಾಸ್ ಗೋಯಿಂಗ್ ಟು ಲಂಚ್ ಅಥವಾ ಏನೋ ಹೇಳ್ತಾನೆ ಅವನು ಈ ಸಣ್ಣ ಜಾಗಕ್ಕೆ ವಾಸ್ ಅಂತ ಹೇಳ್ತಾನೆ. ಆಗ ಬೇರೆಯವ್ರು ನಕ್ಕು ಬಿಡ್ತಾನೆ. ಅವಾಗ ಅವನಿಗೆ ನಕ್ಕದಾಗ ಅವ್ನಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ನಕ್ಕತಾನಲ್ಲ ಅವನಿಗೆ ಪನಿಷ್ಮೆಂಟ್ ಆಗಿ ಕೊಡ್ತಾರೆ, ಯಾರು ತಪ್ಪು ಹೇಳ್ತಾನಲ್ಲ ಅವನಿಗೆ ತಿದ್ದಿ ಹೇಳ್ತಾರೆ. ಗೌರವಾನ್ವಿತ ತಹಸೀಲ್ದಾರ್ ಏನು ಹೇಳಿದರೆ ಬಹಳ ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿ ಎಚ್ಡಿ ಕೋಟೆ ತಾಲೂಕಲ್ಲಿ ತಹಸೀಲ್ದಾರರ ಒಂದು ಮಾರ್ಗದರ್ಶನದಲ್ಲಿ ಇದೊಂದು ಕಾರ್ಯಕ್ರಮ ಅಂತಲ್ಲ, ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗ್ತಾ ಇದೆ ಸರ್. ತಮ್ಮ ಒಂದು ಮಾರ್ಗದರ್ಶನ ಸಹಕಾರ ಖಂಡಿತ ಸರ್. ನಮ್ಮ ಶಿಕ್ಷಕರುಗಳು ಇವರವರಂತವ್ರು ಎಲ್ಲರೂ ಸೂಪರ್ವೈಸರ್ಗಳು ಸರ್. ಇವರು ನಾಳಿದ್ದಿಂದ 8ನೇ ತಾರೀಕಿಂದ ವ್ಯಾಲ್ಯೂಯೇಷನ್ಗೆ ಹೋಗ್ತಾ ಇದ್ದಾರೆ. ತಾವೆಲ್ಲರೂ ಕೂಡ 8ನೇ ತಾರೀಕಿಂದ ವ್ಯಾಲ್ಯೂಯೇಷನ್ಗೆ ಹೋಗಿ ಒಂದು 4 ದಿನ 5 ದಿನ 6 ದಿನ ಆಗುತ್ತೆ ನಿಮ್ದು. ಆಗೋಸ್ಕರನೇ ತಹಸೀಲ್ದಾರ್ ಸಾಹೇಬರು ಪ್ರಕಾಶ್ ಅವರು ಕೂಡ ಹೇಳೋದಕ್ಕೆ, ಇಲ್ಲ ನಮ್ಮ ಟೀಚರ್ಗಳಿಗೆ ತೊಂದರೆ ಆಗಬಾರ್ದು ವ್ಯಾಲ್ಯೂಯೇಷನ್ಗೆ ಹೋಗೋರಿಗೆ. ನೀವು ಅರ್ಧ ಅಲ್ಲಿ ಹೋಗಿದ್ರು ಅರ್ಧ ಮನ್ಸು ಇಲ್ಲೇ ಇರುತ್ತೆ ನಿಮಗೆ, ಅಯ್ಯೋ ನನ್ನ ಸೆನ್ಸಸ್ ತಗೊಬಿಡೋರಪ್ಪ, ವ್ಯಾಲ್ಯೂಯೇಷನ್ ನಾನು ಹೇಗೆ ಮಾಡೋದು ಏನು ಮಾಡೋದು ಅಂತ ಹೆಚ್ಚು ಕಡಿಮೆ ಮಾಡಬಾರ್ದು ವ್ಯಾಲ್ಯೂಯೇಷನ್ ಅಂತ ಫಸ್ಟೇ ನಿಮ್ಗೆ ಟ್ರೈನಿಂಗ್ ಕೊಟ್ಬಿಡು ಸರ್. ನಿಮ್ದೇ ಕೈಲಿ ವ್ಯಾಲ್ಯೂಯೇಷನ್ ಮಾಡಲಿ ನೀವು. ಸೊ 3 ದಿನ ತರಬೇತಿಯನ್ನು ತೆಗೆದುಕೊಂಡು ನಿಮ್ಮ ಮೌಲ್ಯಮಾಪನ ಕಾರ್ಯವನ್ನು ಪೂರ್ಣವಾಗಿ ಮುಗಿಸ್ಕೊಂಡು ಮತ್ತೆ ಫೀಲ್ಡ್ಗೆ ಬಂದು ಏನು ಮೇಲ್ವಿಚಾರಣಾಧಿಕಾರಿಗಳ ಸೂಪರ್ವೈಸರ್ಗಳ ಕಾರ್ಯಗಳಿದೆ ಅದನ್ನು ಸಮಗ್ರವಾಗಿ ನಿರ್ವಹಿಸಿ, ಮತ್ತು ಎನ್ಯುಮರೇಟರ್ಗಳಿಗೆ ಸಾಕಷ್ಟು ಮಹಿಳೆಯರು ನಮ್ಮಲ್ಲಿರೋಂಥದ್ದು ಜಾಸ್ತಿ. ಅದರಲ್ಲೂ ಮಹಿಳೆಯರು ಅಂತಂದಮೇಲೆ ಸಾಕಷ್ಟು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿರ್ತವೆ. ಅಂಥವ್ರಿಗೆ ಮ್ಯಾಕ್ಸಿಮಮ್ ನಿಮ್ಮ ಮಾರ್ಗದರ್ಶನವನ್ನು ಕೊಡಿ ಸೂಪರ್ವೈಸರ್ಗಳು. ನನಗೆ ಗೊತ್ತಿಲ್ಲ, ನನಗೆ ಟ್ರೈನಿಂಗಲ್ಲಿ ಹೇಳಿಲ್ಲ, ನಾನು ಅವ್ರನ್ನ ಕೇಳ್ತೀನಿ ಇವ್ರನ್ನ ಕೇಳ್ತೀನಿ ಅನ್ನೋದು ಬೇಡ. ದಯಮಾಡಿ ಆ ಥರ ಒಂದು ಕೋಆರ್ಡಿನೇಷನ್ನು ನಿಮ್ಮದು ಒಂದು ಟೀಮ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ದಿನ ಎನ್ಯುಮರೇಟರ್ 10 ಜನ ಬರ್ತಾರೋ 15 ಜನ ಬರ್ತಾರೆ, 6 ಜನ ಎನ್ಯುಮರೇಟರ್ ಬರ್ತಾರೆ, ತುಂಬ ಬೆರಳೆಣಿಕೆ ಇತ್ತು. ಆ 6 ಜನ ಎನ್ಯುಮರೇಟರ್ನ ನಿಮ್ಮೊಂದು ಟೀಮ್ ಮಾಡಿಕೊಂಡು ಎವ್ರಿ ಡೇ ಅಥವಾ ಎವ್ರಿ 1 ಅವರ್ ಅಥವಾ 2 ಅವರ್ಸ್ ಒಂದ್ಸತಿ ನೀವು ಕಾನ್ಫರೆನ್ಸ್ ಕಾಲ್ ಹಾಕೊಂಡು ಮಾತಾಡ್ಕೊತೀರೋ, ಝೂಮ್ ಮೀಟಿಂಗ್ ಮಾಡ್ಕೊತೀರ. ಎವ್ರಿ ಈವ್ನಿಂಗ್ ಮಾತಂತೂ ಒಂದು VC ಅಂತೂ ಖಂಡಿತ DC ಸಾಹೇಬ್ರಿಂದ ಇದ್ದೇ ಇರುತ್ತೆ, 5 ಗಂಟೆಗೆ ಇರುತ್ತೆ. ಸೊ ನೀವು 4 ಗಂಟೆ ಒಳಗಡೆಗೆ ನೀವು ಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಬಿಟ್ರೆ ಖಂಡಿತವಾಗಿ 5